ಹಾಯ್ ನಮಸ್ಕಾರ. ನಾನು ಡಾಕ್ಟರ್ ಶಿಲ್ಪಾ. ಸೊ ನಾನು ಬೇಸಿಕಲಿ ಹೋಮಿಯೋಪತಿಕ್ ತಜ್ಞೆ ಮತ್ತು ಕಾಸ್ಮೆಟಾಲಜಿಸ್ಟ್ ಕೂಡ, ಜೊತೆಗೆ ಕೌನ್ಸಿಲಿಂಗ್ ಕೂಡ ಪ್ರಾಕ್ಟೀಸ್ ಮಾಡ್ತೀನಿ. ಐ ಆಮ್ MSc ಸೈಕಾಲಜಿಸ್ಟ್. ಸೊ ಇವತ್ತು ನಾನು ನಿಮಗೆ ನೀವು ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಡೆಫಿನೆಟ್ಲಿ ಐ ಆಮ್ ವೇಟಿಂಗ್. ಸೊ ನೀವು ಏನೇ ಪ್ರಶ್ನೆಗಳಿದ್ರೂ ನನಗೆ ಕೇಳಿ ನೀವು ಪರಿಹಾರ ಕಂಡುಕೊಳ್ಬಹುದು. ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆ ನನಗೆ ಕ್ಲಿನಿಕಲಿ ಅಂತಂದರೆ ಮೊಡವೆ ಅಂತ ಹೇಳ್ತೀವಿ, ಆಕ್ನೆ ಅಂತ ಮೆಡಿಕಲ್ ಟರ್ಮ್ ಅಂತ ಹೇಳ್ತೀವಿ, ಜೊತೆಗೆ ಕಾಮನ್ ಆಗಿ ಹೇಳುವಂಥದ್ದು ಪಿಂಪಲ್ಸ್ ಅಂತ. ಸೊ ಇಲ್ಲಿ ನಮ್ಮ ಹತ್ರ ಬರ್ತಾರೆ ಅಂದರೆ ಚಿಕ್ಕ ವಯಸ್ಸಲ್ಲೂ ಕೂಡ, ಅಂದರೆ ಇವಾಗ ಮೆನ್ಸಸ್ ಇವಾಗ ತಾನೇ ಆಗಿರುತ್ತೆ, ಇವರಿಗೆ ನಾವೇನಂತ ಹೇಳ್ತೀವಿ, ಮೆನ್ಸಸ್ ಶುರು ಆಗಿದ ತಕ್ಷಣ ಆಕ್ನೆ ಬರುತ್ತೆ. ಇದೆಲ್ಲ 15ರಿಂದ 21 ವರ್ಷದ ತನಕ ಬರುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಡಲ್ಟ್ ಆಕ್ನೆ ಅಂತ ಬರುತ್ತೆ. ಸೊ ಇದೇನಾಗುತ್ತೆ ಅವರಿಗೆ ಮಧ್ಯಮ ವಯಸ್ಸಲ್ಲಿ ಶುರು ಆಗ್ತಾ ಬರುತ್ತೆ. ಅಂದರೆ ಎಲ್ಲ ಆಗಿರುತ್ತೆ, ಪ್ರೆಗ್ನೆನ್ಸಿ ಆಗಿರುತ್ತೆ, ಎಲ್ಲನೂ ಆಗಿರುತ್ತೆ, ಬಟ್ 30, 35, 40 ಇಯರ್ಸಲ್ಲಿ ಆಕ್ನೆ ಬರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ ಯಾಕೆ ಬರುತ್ತೆ ಆಕ್ನೆ ಅಂತ. ಸೊ ಇಲ್ಲಿ ಆಕ್ನೆಗೆ ನಾನಾ ಥರ ಕಾರಣ ಇರುತ್ತೆ. ಸೊ ಒಂದು ನಿಮಗೆ ಬೇಸಿಕ್ ಅಂತ ಅಂದರೆ ನಮ್ಮ ಏಜ್ ಅಂತ ಹೇಳ್ಬಹುದು. ಸೊ ಒಂದು ನಾವು ಏಜಲ್ಲಿ ಏನಾಗುತ್ತೆ ಅಂತಂದರೆ 13 ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಮೆನ್ಸಸ್ ಬಿಗಿನ್ ಆಗುತ್ತೆ. ಅಂದರೆ ಹೆಂಗಸರಲ್ಲಿ ಅಥವಾ ಹುಡುಗಿಯರಲ್ಲಿ ಫಸ್ಟ್ ಟೈಮ್ ಮೆನ್ಸಸ್ ಆಗೋದನ್ನು ನಾವು ಮೆನಾರ್ಕೆ ಅಂತ ಕರಿತೀವಿ. ಸೊ ಈ ಟೈಮಲ್ಲಿ ಏನಾಗುತ್ತೆ ಹಾರ್ಮೋನ್ ವ್ಯತ್ಯಾಸ ಆಗುತ್ತೆ. ಸೊ ಈ ಟೈಮಲ್ಲಿ ಮೊಡವೆಗಳು ಕಾಣಿಸುವಂಥದ್ದು ಸಾಮಾನ್ಯ. ಜೊತೆಗೆ ಇಲ್ಲಿ ಕಾಮನ್ ಆಗಿ ಬರೀ ಹೆಂಗಸರಲ್ಲಿ ಅಥವಾ ಹುಡುಗಿಯರಲ್ಲೇ ಕಾಣಿಸುವಂಥದ್ದಲ್ಲ, ಈವನ್ ಗಂಡಸರಲ್ಲೂ ಕಾಣಿಸ್ತಾ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ನಮಗೆ ಸಾಮಾನ್ಯವಾಗಿ ಕಾಣಿಸುವಂಥದ್ದು ಗಂಡಸರಲ್ಲಿ ಏನಾಗುತ್ತೆ ಅಂತಂದರೆ ಅವರು 18 ವರ್ಷ, 20 ವರ್ಷ, 17 ವರ್ಷಕ್ಕೂ ಕೂಡ ಗಂಡಸರಲ್ಲಿ ಕಾಣಿಸುವಂಥದ್ದು. ಸೊ ಇಲ್ಲಿ ಕೂಡ ಅವ್ರಿಗೂ ಅಷ್ಟೇ ವೇರಿಯೇಷನ್ ಆಗುತ್ತೆ. ಸೊ ಇಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಈ ಟೈಮಲ್ಲಿ ಮೊಡವೆಗಳು ಕಾಣಿಸುವಂಥದ್ದು. ಸೊ ಇಲ್ಲಿ ಏಜ್ ಫ್ಯಾಕ್ಟರ್ ತಗೊಂಡಾಗ ಡೆಫಿನೆಟ್ಲಿ ಫ್ರಮ್ ದ ಏಜ್ ಆಫ್ 13ಇಂದ ನಿಮಗೆ 40-45 ತನಕನೂ ಕೂಡ ನಿಮಗೆ ಮೊಡವೆಗಳು ಕಾಣಿಸುವಂಥದ್ದು. ಸೊ ಒಂದು ಏಜ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಇನ್ನೊಂದು ನಿಮಗೆ ಹೇಳುವಂಥದ್ದು ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಲೈಫ್ ಸ್ಟೈಲಲ್ಲಿ ಏನಾಗುತ್ತೆ ಅಂದರೆ ಅನ್ಹೆಲ್ತಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಅಂದರೆ ಅವರು ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ, ಹೊರಗಡೆ ಊಟ ಮಾಡುವಂಥದ್ದು ಇರಬಹುದು, ಅಥವಾ ಆಯಿಲಿ ಫುಡ್ ಜಾಸ್ತಿ ತಗೊಳ್ಳುವಂಥದ್ದು ಇರಬಹುದು, ಜೊತೆಗೆ ಒಂದೇ ಕಡೆ ಕೂತು ಕೆಲಸ ಮಾಡುವಂಥದ್ದು ಇರ್ಬೋದು. ಇವಾಗ ನಮ್ಮ ಹತ್ರ ಸಾಮಾನ್ಯವಾಗಿ ಕೇಸಸ್ ಬರುತ್ತೆ. MNC ಕಂಪ್ನೀಸಲ್ಲಿ ಕೆಲಸ ಮಾಡೋರಲ್ಲಿ ಏನಾಗುತ್ತೆ, ಒಂದು ಅವರು ಕೂತು ಕೆಲಸ ಮಾಡುವಂಥದ್ದು, ಅಂದರೆ 8 ಗಂಟೆಯಿಂದ 10 ಗಂಟೆಗಳ ಕಾಲ ಕೂತು ಕೆಲಸ ಮಾಡ್ತಾರೆ. ಜೊತೆಗೆ ನಿದ್ರೆ ಕರೆಕ್ಟ್ ಆಗಿರಲ್ಲ, ನೈಟ್ ಶಿಫ್ಟ್ಸಲ್ಲಿ ವರ್ಕ್ ಮಾಡ್ತಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇದು ಸ್ಲೀಪ್ ಡಿಪ್ರೈವ್ಡ್ ಅಂತ ಹೇಳ್ತೀವಿ. ಸೊ ಈ ಥರ ಇದ್ದಾಗಲೂ ಏನಾಗುತ್ತೆ ನಿಮ್ಮ ಸ್ಕಿನ್ ಮೇಲೆ ಅದು ಎಫೆಕ್ಟ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆಯಿಲಿ ಸ್ಕಿನ್ ಇದ್ದಂಥವರಲ್ಲಿ ಜಾಸ್ತಿ ಮೊಡವೆಗಳು ಕಾಣಿಸುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಚರ್ಮದಲ್ಲಿ ಪೋರ್ಸ್ ಅಂತ ಇರುತ್ತೆ. ಈ ಪೋರ್ಸಲ್ಲಿ ಏನಾಗುತ್ತೆ ನಿಮಗೆ ಆಯಿಲ್ ಅಥವಾ ಸೀಬಮ್ ಏನಾದರೂ ಬ್ಲಾಕ್ ಆದಾಗ ನಿಮಗೆ ಆಕ್ನೆ ಫಾರ್ಮೇಷನ್ ಅಥವಾ ಮೊಡವೆಗಳು ಉತ್ಪತ್ತಿ ಆಗುವಂಥದ್ದು ಶುರು ಆಗುತ್ತೆ. ಸೊ ತುಂಬ ಆಯಿಲಿ ಸ್ಕಿನ್ ಇದ್ದಂಥವರು ಅವರ ಸ್ಕಿನ್ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇದು ಡಿಪೆಂಡಿಂಗ್ ಆನ್ ದ ಸ್ಕಿನ್ ಟೈಪ್ ಅಂತ ಹೇಳ್ತೀವಿ. ಸೊ ಇನ್ನು ಕೆಲವರಲ್ಲಿ ಏನಾಗುತ್ತೆ ಎನ್ವಿರಾನ್ಮೆಂಟಲ್ ಕಾಸ್ ಅಂತ ಹೇಳ್ತೀವಿ. ಅಂದರೆ ಅವರು ಇರುವಂತಹ ಜಾಗ, ಅಂದರೆ ಇವಾಗ ಕೆಲವರು ಏನಾಗುತ್ತೆ ಬೀಚ್ ಸೈಡ್ ಇರ್ತಾರೆ, ಕೆಲವರು ಜಾಸ್ತಿ ಮೌಂಟೇನ್ ಸೈಡ್ ಇರ್ತಾರೆ, ಇನ್ನು ಕೆಲವರು ಪೊಲ್ಯೂಷನ್, ಅಂದರೆ ಇವಾಗ ಸಿಟಿನಲ್ಲಿ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಇದ್ದವರಲ್ಲಿ ಏನಾಗುತ್ತೆ ಜಾಸ್ತಿ ಎಕ್ಸ್ಪೋಸ್ ಆಗ್ತಿರ್ತಾರೆ ಪೊಲ್ಯೂಷನ್ಗೆ. ಸೊ ಇಲ್ಲಿ ಏನಾಗುತ್ತೆ ಅವರಿಗೆ ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆದಷ್ಟು ಕೂಡ ಡಸ್ಟ್ ಮುಖದ ಮೇಲೆ ಕೂತ್ಕೊಂಡು ಅವರಿಗೆ ಮೊಡವೆಗಳು ಕಾಣಿಸುವಂಥದ್ದು. ಸೊ ಇಲ್ಲಿ ಮೊಡವೆ ಕಾಣಿಸುವಂಥದ್ದು ಬರೀ ಮುಖದ ಮೇಲೇ ಅಲ್ಲ, ನಿಮಗೆ ಭುಜದ ಮೇಲೆ ಕಾಣಿಸ್ಬೋದು ಅಥವಾ ಬ್ಯಾಕಲ್ಲಿ ಕಾಣಿಸುತ್ತೆ, ಕೆಲವರಿಗೆ ಚೆಸ್ಟ್ ಮೇಲೆ ಬರುತ್ತೆ. ಸೊ ಇದು ಏನಂತ ಹೇಳ್ತೀವಿ, ಬೇಸಿಕಲಿ ಅವ್ರಿಗೆ ಒಳಗಡೆಯಿಂದನೇ ಅದು ಟ್ರೀಟ್ಮೆಂಟ್ ಮೂಲಕ ಅದು ಸರಿಪಡಿಸ್ಕೋಬೇಕು. ಸೊ ಇನ್ನೊಂದು ಕಾರಣ ಇವಾಗ ನಾವು ನೋಡೋದು ಅಂತಂದರೆ ಮಾಸ್ಕ್ ಧರಿಸಿದ್ರಿಂದ ನಿಮಗೆ ಆಕ್ನೆ ಜಾಸ್ತಿ ಆಗುವಂಥದ್ದು. ಅಂದರೆ ಇವಾಗ ಕೆಲವರಲ್ಲಿ ಏನಾಗುತ್ತೆ ಆಲ್ರೆಡಿ ಆಕ್ನೆಗೆ ಅವರು ಸ್ಕಿನ್ ಪ್ರೋನ್ ಇರುತ್ತೆ. ಸೊ ಇವರು ತುಂಬ ಅವರು ಮಾಸ್ಕ್ ಧರಿಸಿದಾಗ ಏನಾಗುತ್ತೆ ಅವರೇ ಮಾತಾಡಿದಾಗ ಬ್ಯಾಕ್ಟೀರಿಯಾಸ್ ಎಲ್ಲ ಕಲೆಕ್ಟ್ ಆಗಿ ಏನಾಗುತ್ತೆ ಅದು ಜಾಸ್ತಿ ಸ್ಪ್ರೆಡ್ ಆಗ್ತಾ ಬರುತ್ತೆ. ನಾವು ಇದನ್ನು ಸಾಮಾನ್ಯವಾಗಿ ಇವಾಗ ಕರೋನಾ ಟೈಮಲ್ಲಿ ನೋಡಿದ್ದೀವಿ. ನನ್ನ ಹತ್ರ ಸಾಕಷ್ಟು ಪೇಷಂಟ್ಸ್ ಬರ್ತಾರೆ, ಅಂದರೆ ನಂದು ಆಲ್ರೆಡಿ ನನಗೆ ಆಕ್ನೆ ಇದೆ, ಸೊ ನಾನು ಮಾಸ್ಕ್ ಯೂಸ್ ಮಾಡಿದಾಗಿಂದ ಏನಾಗುತ್ತೆ ನನಗೆ ಅರೌಂಡ್
ದ ಮೌತ್, ಅಂದರೆ ಬಾಯಿ ಸುತ್ತ ನಮಗೆ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಇದೂ ಒನ್ ಆಫ್ ದ ಮೇನ್ ರೀಸನ್ ಅಂತ ಹೇಳ್ಬೋದು. ಇದಕ್ಕೆ ನೀವೇನು ಮಾಡಬಹುದು ಅಂತಂದರೆ, ಮಾಸ್ಕ್ಗೆ ನೀವು ಒಂದು ಟಿಶ್ಯೂ ಪೇಪರ್ನ ಮಧ್ಯದಲ್ಲಿ ಪ್ಲೇಸ್ ಮಾಡಿ ಅದನ್ನು ನೀವು ಒಂದು 1 or 2 hours ನೀವು ಅದನ್ನು ತೆಗಿತಾ ಬರಬೇಕು, ಅಂದರೆ ರೀಯೂಸ್ ಮಾಡೋ ಥರ. ನೀವು ಡಿಸ್ಪೋಸಬಲ್ ಮಾಸ್ಕ್ಸ್ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಇನ್ನೂ ಒಳ್ಳೆಯದು. ಯಾಕೆಂದರೆ ನೀವು ಅದನ್ನು ರೀಯೂಸಬಲಲ್ಲಿ ಏನಾಗುತ್ತೆ, ನೀವು ವಾಷಿಂಗ್ ಕರೆಕ್ಟಾಗಿ ಮಾಡ್ತೀರಾ ಇಲ್ವಾ ಅದನ್ನು ಕೂಡ ಇರುತ್ತೆ. ಯಾಕೆಂದರೆ ಕಾಟನ್ ಇಸ್ ದ ಬೆಸ್ಟ್ ಮಾಸ್ಕ್ ಅಂತ ಹೇಳ್ತೀವಿ, ಬಟ್ ಅದನ್ನು ನೀವು ವಾಶ್ ಮಾಡಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ಸ್ಕಿನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಬಟ್ ಡಿಸ್ಪೋಸಬಲ್ ವಿತ್ ಟಿಶ್ಯೂ ಪೇಪರಲ್ಲಿ ಏನಾಗುತ್ತೆ, ನಿಮಗೆ ಅದನ್ನು ನೀವು ಬರೋದನ್ನು ತಡಿಬೋದು ಅಂತ ಹೇಳ್ಬೋದು. ಇನ್ನು ಕೆಲವರಲ್ಲಿ ಜಾಸ್ತಿ ಡ್ಯಾಂಡ್ರಫ್ ಇರುತ್ತೆ, ಅಂದರೆ ಅವ್ರಿಗೆ ಸೆಬೋರಿಕ್ ಡರ್ಮಟೈಟಿಸ್ ಅಂತ ಆಗ್ಬೋದು, ಅಥವಾ ಡ್ಯಾಂಡ್ರಫ್ ಜಾಸ್ತಿ ಇರುತ್ತೆ. ಸೊ ಕೂದಲು ಉದುರುವಂಥದ್ದಿದ್ದಾಗ ಅದು ಕೆಲವು ಸತಿ ಏನಾಗುತ್ತೆ, ಹಣೆ ಮೇಲೆ ಅವ್ರಿಗೆ ಉದುರಿ ಅಲ್ಲಿ ವೈಟ್ ಹೆಡ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಅವ್ರಿಗೆ. ಆ್ಯಂಡ್ ಬಾಯ್ಲ್ಸ್ ಅಂತ ಹೇಳ್ತೀವಿ, ಇದು ಅಂದರೆ ವಾಟರ್ ಫಿಲ್ಡ್, ನಿಮಗೆ ನೀರು ಗುಳ್ಳೆಗಳು ಅಂತ ಹೇಳ್ತೀವಿ. ಸೊ ಇದೂ ಕೂಡ ಸಾಮಾನ್ಯವಾಗಿ ನಾವು ಗಂಡಸರಲ್ಲೂ ಕಾಣಿಸುತ್ತೆ ಮತ್ತು ಹೆಂಗಸರಲ್ಲೂ ಕಾಣಿಸುತ್ತೆ ಅಂತ ನಾವು ಹೇಳ್ಬೋದು. ಟೈಪ್ಸ್ ಆಫ್ ಆ್ಯಕ್ನೆ ಅಥವಾ ಮೊಡವೆಗಳು ಅಂತ ಬಂದಾಗ ಏನಾಗುತ್ತೆ, ಕಾಮನ್ ಆಗಿ ಕಾಣಿಸುವಂಥದ್ದು ಆ್ಯಕ್ನೆ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ. ಆ್ಯಕ್ನೆ ವಲ್ಗ್ಯಾರಿಸಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಪಸ್ಸು ತುಂಬಿರುವಂತಹ ಆ್ಯಕ್ನೆ ಕಾಣಿಸ್ತಾ ಬರುತ್ತೆ. ಅಂದರೆ ಅದು ನಿಮಗೆ ಯೂಶಲಿ ಚೀಕ್ಸ್ ಮೇಲೆ, ಅಂದರೆ ಕೆನ್ನೆ ಮೇಲೆ ಜಾಸ್ತಿ ಕಾಣಿಸ್ತಾ ಬರುತ್ತೆ. ಸೊ ಇದು ಕಾಮನ್ ಆಗಿ ನಾವು ನೋಡುವಂಥದ್ದು 60 to 70% ನಾವು ಆ್ಯಕ್ನೆ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಆ್ಯಕ್ನೆ ಉತ್ಪತ್ತಿ ಆದ ನಂತರ ಅವ್ರು ಏನು ಮಾಡ್ತಾರೆ, ಮನೆಯಲ್ಲೇ ಹೋಮ್ ರೆಮಿಡೀಸ್ ಅಂತ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಅವರಿಗೆ ಏನು ಅರಿಶಿನ ಹಚ್ಚುವಂಥದ್ದು ಇರ್ಬೋದು, ಅಥವಾ ಅವರು ಲೆಮನ್ ಹಚ್ಚುವಂಥದ್ದು ಇರ್ಬೋದು, ಕೆಲವರು ಗಾರ್ಲಿಕ್ ಯೂಸ್ ಮಾಡ್ತಾರೆ, ಅಂದರೆ ಬೆಳ್ಳುಳ್ಳಿ ಯೂಸ್ ಮಾಡುವಂಥದ್ದು. ಡೆಫಿನೆಟ್ಲಿ ಇದೆಲ್ಲ ಏನಾಗುತ್ತೆ, ಮೋರ್ ಅಸಿಡಿಕ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಜಾಸ್ತಿ ಆಗ್ತಿದೆ ಆ್ಯಕ್ನೆ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಸೂಕ್ತವಾದ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಯಾಕೆಂದರೆ ಕಾಮನ್ ಆಗಿ ಆ್ಯಕ್ನೆ ಎಲ್ಲರಿಗೂ ಕಾಣಿಸುತ್ತೆ, ಮತ್ತು ಇದೇನು ಸಾಮಾನ್ಯವಾದದ್ದು ಆ್ಯಕ್ನೆ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಏನಾಗುತ್ತೆ ಅಂದರೆ, ತುಂಬ ಲಾಂಗ್ ರನ್ನಲ್ಲಿ ಆ್ಯಕ್ನೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಆಗಿಲ್ಲ ಅಂದರೆ ಅವರಿಗೆ ಮೊಡವೆಗಳದ್ದು ಸ್ಕಾರ್ ಶುರು ಆಗುತ್ತೆ. ಅಂದರೆ ಇಲ್ಲಿ ಅವರಿಗೆ ಮಚ್ಚೆಗಳು ಶುರು ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಫೇಸ್ ಮೇಲೆ ನಿಮಗೆ ತೂತು, ಇವಾಗ ನಾವು ಕೆಲವರನ್ನು ನೋಡ್ತೀವಿ, ಅಂದರೆ ಆ್ಯಕ್ನೆಗೆ ಟ್ರೀಟ್ಮೆಂಟ್ ತೊಗೊಂಡು ಏನಾಗುತ್ತೆ, ಅವ್ರ ಮುಖದ ಮೇಲೆ ನಿಮಗೆ ತೂತು ಥರ ಕಾಣಿಸುತ್ತೆ. ಅದನ್ನು ನಾವು ಏನಂತೀವಿ, ಆ್ಯಕ್ನೆ ಪಿಟ್ಟಿಂಗ್ ಅಂತ ಹೇಳ್ತೀವಿ. ಸೊ ಇದು ಫಾರ್ಮ್ ಆದರೆ ನಿಮಗೆ ಡೀಪರ್ ಡ್ಯಾಮೇಜ್ ಆಗೋಗುತ್ತೆ. ಸೊ ನೀವು ಸ್ಟಾರ್ಟಿಂಗ್ಗೆ ಆ್ಯಕ್ನೆ ಬಂದಾಗ ನೀವು ಸೂಕ್ತವಾದ ಡರ್ಮೆಟಾಲಜಿಸ್ಟ್ ಹತ್ರ ಹೋಗಿ ನೀವು ಟ್ರೀಟ್ಮೆಂಟ್ ತೊಗೊಳ್ತೀರಾ ಅಂದರೆ ಡೆಫಿನೆಟ್ಲಿ ಅದನ್ನು ಪೂರ್ತಿಯಾಗಿ ನಿಮಗೆ ಪಿಟ್ಟಿಂಗ್ ಅಥವಾ ಸ್ಕಾರ್ ಆಗೋಕ್ಕಿಂತ ಮುಂಚೆನೇ ಅದನ್ನು ಸರಿಪಡಿಸ್ಕೋಬೋದು ಅಂತ ಹೇಳ್ಬೋದು. ಸೊ ಆ್ಯಕ್ನೆ ಇನ್ನೊಂದು ಟೈಪ್ ಏನಂತ ಹೇಳ್ತೀವಿ ಅಂತಂದರೆ, ನಾಡ್ಯುಲಾರ್ ಆ್ಯಕ್ನೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ನಿಮಗೆ ಕೆಲವರಲ್ಲಿ ಮುಖದ ಮೇಲೆ ಗಂಟು ಇರೋವಂಥದ್ದು, ಅದಕ್ಕೆ ಒಂದು ಪಿಟ್ಟಿಂಗ್ ಥರ ಕಾಣಿಸುತ್ತೆ, ಅಲ್ಲಿ ನಿಮಗೆ ಹೊರಗಡೆ ಪಸ್ ಬರ್ತಿರುತ್ತೆ. ಅಂದರೆ ಇದು ಗಟ್ಟಿ ಇರುತ್ತೆ, ದೊಡ್ಡದು ಆ್ಯಕ್ನೆ ಕಾಣಿಸುತ್ತೆ. ಸೊ ಇದು ನಾವು ಗಂಡಸರಲ್ಲೂ ನೋಡ್ತೀವಿ ಮತ್ತು ಹೆಂಗಸರಲ್ಲೂ ನೋಡ್ತೀವಿ. ಇದು ಏನಾಗುತ್ತೆ ಅಂತಂದರೆ, ಇನ್ಫೆಕ್ಷನ್ ಆಗಿ ಅಂದರೆ ಒಂದೇ ಫಾಲಿಕಲಲ್ಲಿ ಒಳಗಡೆ ಏನಾಗುತ್ತೆ, ಇನ್ಫೆಕ್ಷನ್ ಆಗಿ ಅವರಿಗೆ ಅದರ ನಾಡ್ಯೂಲ್ ಫಾರ್ಮೇಷನ್ ಆಗುವಂಥದ್ದು. ಸೊ ಇಲ್ಲಿ ನಾಡ್ಯೂಲ್ ಏನಕ್ಕಾಗುತ್ತೆ ಅಂತಂದರೆ, ನಿಮಗೆ ಅಲ್ಲಿ ಒಳಗಡೆ ನಿಮಗೆ ಪಸ್ ಕಲೆಕ್ಟ್ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ನಾಡ್ಯುಲರ್ ಆ್ಯಕ್ನೆ ಅಂತ ಕೂಡ ಕರಿತೀವಿ. ಇದಕ್ಕೆ ನೀವು ಡೆಫಿನೆಟ್ಲಿ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು ಅಂತ ಹೇಳ್ತೀವಿ. ಇನ್ನೂ ಒಂದು ಟೈಪು ಸಿಸ್ಟಿಕ್ ಆ್ಯಕ್ನೆ ಅಂತ ಕರಿತೀವಿ. ಸೊ ಸಿಸ್ಟಿಕ್ ಆ್ಯಕ್ನೆನಲ್ಲಿ ಏನಾಗುತ್ತೆ, ನಿಮಗೆ ಮೊಡವೆಗಳು ನಿಮಗೆ ಸಿಸ್ಟ್ ಫಾರ್ಮೇಷನ್ ರೂಪದಲ್ಲಿ ಇರುತ್ತೆ. ಸೊ ಇಲ್ಲಿ ಸಿಸ್ಟ್ ಫಾರ್ಮೇಷನ್ ರೂಪದಲ್ಲಿ ಅಂತಂದರೆ, ಒಳಗಡೆ ಅದು ಜಾಸ್ತಿ ನೀರು ತುಂಬಿಕೊಂಡು ಜೊತೆಗೆ ಪಸ್ಸು ತುಂಬಿಕೊಂಡಿರುತ್ತೆ. ಅದನ್ನು ನೀವು ಹೊಡೆದಾಗ ಏನಾಗುತ್ತೆ, ಅದ್ರ ಒಳಗಡೆಯಿಂದ ಪಸ್ಸು ಉತ್ಪತ್ತಿ ಆಗುವಂಥದ್ದು. ಸೊ ಇದೂ ಕೂಡ ನಿಮಗೆ ದೊಡ್ಡದಾಗಿ ಕಾಣಿಸುತ್ತೆ, ಮತ್ತು ಇದು ತುಂಬ ಇನ್ಫೆಕ್ಷಿಯಸ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಕೆಲವರು ಏನು ಮಾಡ್ತಾರೆ, ಆ ಮೊಡವೆ ಹೊಡೆದ್ಬಿಟ್ಟು ಅದನ್ನು ಹೊರಗಡೆ ತೆಗೆದುಬಿಟ್ರೆ ಅದು ಹೊಟ್ಟೋಗುತ್ತೆ ಅಂತ ಅನ್ಕೋತಾರೆ. ಬಟ್ ಡೆಫಿನೆಟ್ಲಿ ಆ ಥರ ಅಲ್ಲ. ನೀವು ಅದನ್ನು ಹೊಡೆದು ಅದನ್ನು ನೀವು ಬೇರೆ ಕಡೆ ಎಲ್ಲಾದರೂ ಮುಟ್ಟಿದಾಗ ಏನಾಗುತ್ತೆ, ಬೇರೆ ಕಡೆ ಸ್ಪ್ರೆಡ್ ಆಗುವಂಥದ್ದು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ನೆ ಇದ್ದಾಗ ಏನಾಗುತ್ತೆ, ನೀವು ಅದನ್ನು ಕಂಡುಕೊಳ್ಬೇಕು. ಡಾಕ್ಟರ್ ಹತ್ರ ಹೋಗಿ ಯಾವ ಥರದ ಆ್ಯಕ್ನೆ ನನಗೆ ಉತ್ಪತ್ತಿ ಆಗಿದೆ, ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ನೀವು ಸೂಕ್ತವಾದ ಟ್ರೀಟ್ಮೆಂಟ್ ತೊಗೊಂಡಾಗ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿವರೆಗೂ ನಾವು ಆ್ಯಕ್ನೆ ಯಾವ ಕಾರಣಕ್ಕೆ ಬರುತ್ತೆ ಮತ್ತು ಎಷ್ಟು ಟೈಪ್ಸ್ ಇದೆ ಅಂತ ನೋಡಿದ್ವಿ. ಈ ಆ್ಯಕ್ನೆ ಬಂದ ನಂತರ ಏನು ಮಾಡಬೇಕು, ಇದಕ್ಕೆ ನಾನು ನಿಮಗೆ ಸಿಂಪಲ್ ಟಿಪ್ಸ್ ಕೊಡ್ತೀನಿ, ಕೆಲವು ಟಿಪ್ಸ್ ಕೊಡ್ತೀನಿ. ಸೊ ಇಲ್ಲಿ ಏನಂದರೆ, ಸಾಕಷ್ಟು ಜನ ಇವಾಗ ರೆಗ್ಯುಲರ್ಲಿನೇ ಮೇಕಪ್ ಯೂಸ್ ಮಾಡ್ತಾರೆ ಅಥವಾ ಫೌಂಡೇಶನ್ ಯೂಸ್ ಮಾಡ್ತಾರೆ. ಕಾಲೇಜ್ಗೆ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು, ಇಲ್ಲ ಆಫೀಸ್ಗೆ ಹೋಗುವಾಗ ಡೆಫಿನೆಟ್ಲಿ ಬೇಸಿಕ್ ಒಂದು ಫೌಂಡೇಶನ್ ಅಟ್ಲೀಸ್ಟ್ ಹಾಕೋತಾರೆ. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಸ್ಟೆಪ್ ನಿಮಗೆ ಆ್ಯಕ್ನೆ ಪ್ರೋನ್ ಸ್ಕಿನ್ ಇದೆ ಅಂತ ಹೇಳಿದಾಗ ಕ್ಲೆನ್ಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಯಾವತ್ತೂ ಕೂಡ ನೀವು
ನೈಟ್ ಟೈಮು ಮುಖ ತೊಳೆದಿರ ನೀವು ನಿದ್ರೆ ಮಾಡಬಾರ್ದು, ಅಥವಾ ಮೇಕಪ್ ರಿಮೂವ್ ಮಾಡ್ದಿರ ನೀವು ನಿದ್ರೆ ಮಾಡಬಾರ್ದು. ಯಾಕೆಂದರೆ ನೈಟ್ ಫುಲ್ಲು ನಮ್ಮ ಸ್ಕಿನ್ ಬ್ರೀತ್ ಮಾಡುತ್ತೆ. ಸೊ ಅದಕ್ಕೆ ನೀವು ಮೇಕಪ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಪೋರ್ಸಲ್ಲಿ ಮತ್ತೆ ಆ ಡರ್ಟ್ ಕಲೆಕ್ಟ್ ಆಗಿ ನಿಮಗೆ ಆ್ಯಕ್ನಿ ಉತ್ಪತ್ತಿ ಆಗ್ತಾ ಬರುತ್ತೆ. ಸೊ ಫಸ್ಟ್ ಬೇಸಿಕ್ ಟಿಪ್ ಇಸ್ ನೀವು ಕ್ಲೆನ್ಸಿಂಗ್ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಸೊ ಆ್ಯಕ್ನೆ ಪ್ರೋನ್ ಸ್ಕಿನ್ ಇದ್ದವರು ಏನು ಮಾಡ್ಬೋದು ಅಂತಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಅಂತ ಬರುತ್ತೆ. ಸೊ ಅದು ನೀವು ರೆಗ್ಯುಲರ್ ಬೇಸಿಸಲ್ಲಿ ನೀವು ಯೂಸ್ ಮಾಡ್ತಾ ಬರ್ತೀರಾ. ಅಂದರೆ ನೀವು ಫಸ್ಟ್ ಸ್ಟೇಜಲ್ಲಿ ನೀವು ಮೇಕಪ್ ರಿಮೂವ್ ಮಾಡ್ತೀರಾ, ಅದಾದ ನಂತರ ಕ್ಲೆನ್ಸರ್ ಯೂಸ್ ಮಾಡಿ ಫುಲ್ ಮೇಕಪ್ ರಿಮೂವ್ ಮಾಡಬೇಕು. ಅದಾದ ನಂತರ ನೀವು ಫೇಸ್ ವಾಶ್ ಮಾಡ್ತೀರಾ, ಸ್ಯಾಲಿಸಿಲಿಕ್ ಆ್ಯಸಿಡ್ದು ಫೇಸ್ ವಾಶ್ ಮಾಡ್ಬೋದು. ಸೊ ನಿಮಗೆ ಹೋಮಿಯೋಪತಿದು ಕಂಟೆಂಟ್ ಇರುವಂಥದ್ದು ಫೇಸ್ ವಾಶ್ ಬೇಕು ಅಂದರೆ ನಿಮಗೆ ಬೆರ್ಬೆರಿಸ್ ಫೇಸ್ ವಾಶ್ ಸಿಗುತ್ತೆ, ಇಲ್ಲಾಂದರೆ ಕ್ಯಾಲೆಂಡ್ಯುಲಾ ಫೇಸ್ ವಾಶ್ ಸಿಗುತ್ತೆ. ಸೊ ವಿತ್ ಆಲೋವೆರಾ ಕಾಂಬಿನೇಷನ್. ಸೊ ಅದನ್ನು ನೀವು ಯೂಸ್ ಮಾಡ್ತೀರಾ ಅಂದರೆ ಡೀಪ್ ಕ್ಲೆನ್ಸ್ ಆಗುತ್ತೆ. ಸೊ ಇದನ್ನು ನೀವು ಉಪಯೋಗಿಸ್ತಾ ಬರಬೇಕು. ಜೊತೆಗೆ ಏನಂತಂದರೆ ನೀವು ಡಯಟ್ ಫಾಲೋ ಮಾಡಬೇಕಾಗುತ್ತೆ. ನಿಮಗೆ ಆ್ಯಕ್ನೆ ಇತ್ತು ಅಂತಂದರೆ ನೀವು ಶುಗರ್ ಕಟ್ ಆಫ್ ಮಾಡಬೇಕು, ಸಾಲ್ಟ್ ಕಟ್ ಆಫ್ ಮಾಡಬೇಕು. ಜೊತೆಗೆ ನೀವು ಆಯಿಲಿ ಫುಡ್ ಅಂದರೆ ಎಣ್ಣೆಯಲ್ಲಿ ಕರೆದಿರುವಂತಹ ಪದಾರ್ಥಗಳು ಮತ್ತು ಹೊರಗಡೆ ಊಟ ಮಾಡುವಂಥದ್ದನ್ನು ಸ್ಟಾಪ್ ಮಾಡಬೇಕಂದ್ರೆ MSGs ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ. ಸೊ ಇದೆಲ್ಲ ಇರುವಂಥದ್ದನ್ನು ನೀವು ಕಟ್ ಆಫ್ ಮಾಡ್ತಾ ಬಂತು ಅಂದರೆ ಸ್ಕಿನ್ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಇಲ್ಲಿ ಫೇಸ್ ವಾಶ್ ಆದ ನಂತರ ಏನು ಮಾಡ್ತೀರಾ ನೀವು ಮಾಯಿಶ್ಚರೈಸರ್, ಅಂದರೆ ನಿಮಗೆ ಆಯಿಲಿ ಸ್ಕಿನ್ ಇದ್ದಂಥವರಲ್ಲಿ ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀರಾ. ಮತ್ತು ನಿಮಗೆ ಡ್ರೈ ಸ್ಕಿನ್ ಇದ್ದಂಥವರಲ್ಲಿ ಏನಂತ ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀರಾ. ಸೊ ನೀವು ನೈಟ್ ಟೈಮ್ ಏನು ಮಾಡಿ ಕ್ಲೆನ್ಸ್ ಮಾಡಿದ ತಕ್ಷಣ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ನೀವು ಮಲ್ಕೋಬೇಕಾಗುತ್ತೆ. ಇನ್ನು ಕಾಮನ್ ಆಗಿ ನೀವೇನಾದರೂ ತುಂಬಾ ಅಂದರೆ ಡ್ರೈ ಸ್ಕಿನ್ ಇತ್ತು ಆ ಥರ ಏನಾದರೂ ಇತ್ತು ಅಂತ ಹೇಳಿದ್ರೆ ನಿಮಗೆ ಸೀರಮ್ಸ್ ಯೂಸ್ ಮಾಡ್ಬೋದು. ಅಂದರೆ ವಿಟಮಿನ್ ಸಿ ಸೀರಮ್ಸ್ ಯೂಸ್ ಮಾಡ್ಬೋದು, ಹೈಡ್ರೋನಿಕ್ ಆ್ಯಸಿಡ್ ಸೀರಮ್ಸ್ ಇದೆ, ಇದನ್ನು ನೀವು ಯೂಸ್ ಮಾಡ್ಬೋದು. ಇಲ್ಲ ನಿಯಸಿಮೈಡ್ ಅಂತ ಕಂಟೆಂಟ್ ಇರುವಂತಹ ಒಂದು ಸೀರಮ್ ಬರುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ಇಲ್ಲೇನಂದರೆ ನೀವು ರೆಕ್ಟಿಫೈ ಮಾಡ್ಕೋಬಹುದು. ಅಂದರೆ ಇದನ್ನು ನೀವು ಪದೇ ಪದೇ ಬೇರೆ ಕಡೆ ಸ್ಪ್ರೆಡ್ ಮಾಡೋದ್ರಿಂದ ಇರಬಹುದು, ಅಥವಾ ಅದನ್ನು ನಾವು ಇದೆಲ್ಲ ಸ್ಕಿನ್ ರೂಟೀನ್ನ ಫಾಲೋ ಮಾಡ್ತು ಅಂದರೆ ಅದನ್ನು ನಾವು ತಡಿಬೋದು ಅಂತ ಕೂಡ ಹೇಳ್ಬೋದು.